ಮಾಡಿದ್ನಲ್ಲ ಅದು ಸ್ವಲ್ಪ ಇದನ್ನ ಹಾಕ್ಬಿಟ್ಟು ಹಾಗಾಗಿ ಈಗ ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡೇನಿ. ಐ ಹೋಪ್ ಈ ವ್ಲಾಗ್ ಎಲ್ಲ ಇಷ್ಟ ಆಗ್ತೈತೆ ಅನ್ಕೋತೀನಿ. ಎಲ್ಲರಿಗೂ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಹೊಸ್ದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಇದು ಫಸ್ಟಿಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಳತ್ತೀನಿ. ಅದು ಸಣ್ಣ ಜಾರನೇ ಹಾಕಿದ್ನಿ, ಅದು ಸಾಲಿಲ್ಲ, ಮತ್ತೊಂದು ಸ್ವಲ್ಪ ಅದು ಸಣ್ಣನೂ ಆಗಲಿಲ್ಲ, ಹಾಗಾಗಿ ಇದು ದೊಡ್ಡ ಜಾರ್ನಾಗ ಮಾಡ್ಕೋಬೇಕತ್ತ. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಹಾಕಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಣ. ಎಣ್ಣೆ ಹಾಕಿ ಎಣ್ಣೆ ಮಸ್ಟರ್ಡ್ ಆಯಿಲ್ ಹಾಕೊಂಡೆನ, ಆಮೇಲೆ ಸ್ವಲ್ಪ ಮಸ್ಟರ್ಡ್ ಆಯಿಲ್, ಸ್ವಲ್ಪ ಉಪ್ಪು ಜಾಸ್ತಿ ಹಾಕ್ತೇನೆ, ಕಲ್ಲುಪ್ಪು ಹಾಕೇನಿ. ಹಿಂಗೆ ಮಾಡ್ಕೊಂಡು ಇಟ್ಕೊಂಡ್ರೆ ಅರ್ಜೆಂಟಿಗೆ ಯಾವಾಗಾದ್ರೆ ಪಲಾವ್ ಮಾಡೋ ಮುಂದೆ ಮತ್ತು ಸ್ವಲ್ಪ ಅಡುಗೆ ಎಲ್ಲ ರೆಸಿಪಿಗಳು ಮಾಡೋ ಮುಂದೆ ಯೂಸ್ ಆಗ್ತೈತೆ ಅಂಥೇಳಿ ಇದು ಮಾಡ್ಕೊಂಡು ಇಟ್ಕೊಂಡು ಇಲ್ಲ ಆಯಿತು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿ. ಆಮೇಲೆ ಇದಾದ್ಮ್ಯಾಗ ಸ್ವಲ್ಪ ಸೋಯಾ ಕಬಾಬ್ ಮಾಡ್ಬೇಕಂತ ಬಂದಿದ್ನಿ ನಾನು. ಆ್ಯಕ್ಚುಲಿ ಸೋಯಾ ಕಬಾಬ್ ಮಾಡ್ಕೋಬೇಕಂತ ಸಾಯಂಕಾಲ ಫ್ರೀ ಇದ್ನಂತ ಮಾಡತ್ತಿದ್ನಿ. ಅದ್ರ ಜೊತೆಗೆ ಸ್ವಲ್ಪ ಮತ್ತು ಫ್ರೀ ಇದ್ನಂತಾಗ ಅದನ್ನೂ ಮಾಡ್ಕೊಂಡು ಇಲ್ಲಿ ಮೊದಲು ನಾ ಏನು ಮಾಡೀನಿ, ಮೊನ್ನೆ ಅಕ್ಕಿ ಹಿಟ್ಟು ತಂದಿದ್ನಿ, ಅದರ ಸ್ವಲ್ಪ ತೆಗಿಯೋ ಮುಂದೆ ಮೈದಾ ಹಿಟ್ಟು ಡಬ್ಬಿನ ಅಕ್ಕಿ ಹಿಟ್ಟು ತೆಗೆದುಬಿಟ್ನಿ. ಸ್ವಲ್ಪ ಇತ್ತು, ಹಾಗಾಗಿ ಎರಡೂ ಮಿಕ್ಸ್ ಆಗಿಬಿಟ್ಟೈತಿ. ಇದು ಎರಡೂ ಮಿಕ್ಸ್ ಐತಿ, ಅಕ್ಕಿ ಹಿಟ್ಟು ಮೈದಾ ಹಿಟ್ಟು. ಆಮೇಲೆ ಇದಕ್ಕೆ ಸ್ವಲ್ಪ ಧನಿಯಾ ಪೌಡರ, ಜೀರಾ ಪೌಡರ, ಕಾರ್ನ್ಫ್ಲೋರ ಹಾಕ್ಕೊಂಡೇನಿ. ಆಮೇಲೆ ಸ್ವಲ್ಪ ಖಾರ ಹಾಕೋತೇನೆ, ಕಡಲೆ ಹಿಟ್ಟು ಒಂದು ಸ್ವಲ್ಪ ಹಾಕೋತೇನೆ. ಇದು ಸೋಯಾ ಕಬಾಬ್ ಚಲೋ ಆಗ್ತೈತಿ, ಎಕ್ದಮ್ ಲೈಟ. ಬಜಿಯರು ಸ್ವಲ್ಪ ಹೆವಿ ಅನಿಸ್ತೈತಿ, ಬಟ್ ಇದು ಎಕ್ದಮ್ ಲೈಟ್ ಹಂಗೆ ಆಗ್ತೈತಿ ಮತ್ತು ಪ್ರೋಟೀನ್ ರಿಚ್ ಇರ್ತೈತಿ. ಹಾಗಾಗಿ ಒಂದು ಸರ್ತಿ ಮಾಡ್ಕೋಬೇಕಂತ ಹೇಳಿ ಕರ್ದಿದ್ದು ಇರ್ತೈತಿ. ಯಾವಾಗಾರ ಒಂದು ಸರ್ತಿ ತಿಂದರೆ ಏನು ಅಡ್ಡಿ ಇಲ್ಲ, ಟ್ರೈ ಮಾಡಿ ನೋಡಿರಿ ನೀವು, ಚಲೋ ಆಗ್ತೈತಿ. ಈಗ ಖಾರ ಹಾಕ್ಕೊಳತ್ತೇನೆ. ಆಮೇಲೆ ಸ್ವಲ್ಪ ಚಾಟ್ ಮಸಾಲನೂ ಹಾಕ್ಕೊಂಡಿದ್ನೇನ. ಆಮೇಲೆ ಸ್ವಲ್ಪ ನೆನೆಸಿಡ್ಬೇಕಾಗ್ತೈತಿ, ಹಿಟ್ಟು ಮಾಡಿ ಸ್ವಲ್ಪ ಬೇಗಿಟ್ರೂ ಚಲೋ. ಖಾರ ಹಾಕ್ಕೊಳತ್ತೇನೆ. ಆಮೇಲೆ ಈಗ ಸ್ವಲ್ಪ ಉಪ್ಪು ಮತ್ತು ಸಾರಿ ಮರ್ತೇನೆ ನಾನು, ಯಾಕಂದ್ರೆ ಸೋಯಾ ಚಂಕ್ಸ್ನ ಬೆಳಗ್ಗೆನೇ ನೆನೆ ಇಟ್ಟಿದ್ನಿ. ನೆನೆ ಇಟ್ಟು ಸ್ವಲ್ಪ ಎಲ್ಲ ನೆನೆದ ಮ್ಯಾಗ ನೀರು ಹಿಂಡಿ ತಕ್ಕೋಬೇಕಾಗ್ತೈತೆ ಅದನ್ನ ಚೆಂದಂಗೆ. ಅದನ್ನ ಶೂಟ್ ಮಾಡ್ಕೊಳಕ್ಕಾಗಿರಲಿಲ್ಲ, ಸಡನ್ಲಿ ಇದನ್ನ ಮುಂದೆ ಮಾಡ್ಕೊಂಡು ಅದು ಮಾಡ್ಕೊಂಬಂದು ಮಾಡೋಕ್ಕಾಗಿರಲಿಲ್ಲ. ಎಲ್ಲ ನೀರು ಹಿಂಡಿ ತಕ್ಕೊಂಡು ಇಟ್ಕೊಂಡು ನಾನು ಸೋಯಾದ ತೆಗೆದ್ಬೇಕಾದ್ರೆ ನೀವು ಫ್ರಿಜ್ನಾಗ ಇಟ್ರೂ ಸ್ವಲ್ಪ ನೀರೆಲ್ಲ ಹೋಗಿಬಿಡ್ತೈತಿ, ಅಬ್ಸರ್ವ್ ಮಾಡ್ಕೊಂಡಿರ್ತೈತಿ. ಇದಕ್ಕೂ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕಾ. ನಾವು ಎಲ್ಲ ಥರ ಎಣ್ಣೆ ಬಳಸ್ತೇವೆ, ಯಾಕಂದ್ರೆ ಒಂದೇ ಥರದ ಎಣ್ಣೆ ಯೂಸ್ ಮಾಡಬಾರ್ದು ಅಂತೇಳಿ ಶೇಂಗಾ ಎಣ್ಣೆ ಮತ್ತು ಸಾಸಿವೆ ಎಣ್ಣೆ, ಆಮೇಲೆ ನಾವು ನಾರ್ಮಲ್ ಸೂರ್ಯಪಾನ ಎಣ್ಣೆ ಇದನ್ನ ಯೂಸ್ ಮಾಡ್ತೇವೆ. ಈಗ ಅದನ್ನ ಸ್ವಲ್ಪ ಚಟ್ನಿ ಮಾಡ್ಕೊಂಡಿದ್ನಲ್ಲ, ಶುಂಠಿ ಬೆಳ್ಳುಳ್ಳಿ ಚಟ್ನಿ, ಅದಕ್ಕೆ ಸ್ವಲ್ಪ ನೀರು ಹಾಕಿ ಅದಕ್ಕೆ ಹಾಕ್ಕೊಳತ್ತೇನೆ. ಇದನ್ನೂ ಹಾಕ್ಬೇಕು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದಕ್ಕೆ. ಇದನ್ನ ಹಾಕ್ಕೊಂಡು ಆಮೇಲೆ ಸ್ವಲ್ಪ ಮೊಸರು ಹಾಕ್ಕೊಂಡು ಕಲಸೋದು. ನೀರು ಮೊದಲು ಭಾಳ ಹಾಕೋದಿಲ್ಲ, ಸ್ವಲ್ಪ ಗಟ್ಟಿ ಇರಬೇಕಾಗ್ತೈತಿ. ಹಾಗಾಗಿ ನಾವು ಹಿಂಗೆ ಕೆಲಸ ಮಾಡ್ತೇವೆ ನೋಡಿರಿ. ಅದನ್ನೆಲ್ಲ ಹಾಕಿ ಹಿಂಗೆ ತೊಳೆದ ಕೈಲೇನ ಮಾಡ್ಕೋತೇವೆ, ಬರೀ ಚಮಚಿಲೇ ಮಾಡ್ಕೊತ್ಕೊಂಡ್ರಕ್ಕಾಗೋದಿಲ್ಲ. ಎಲ್ಲ ಕೈಲೇನ ಬೆಳೆದು ಹಾಕಿದ್ರೇ ಸಮಾಧಾನ ಆಗ್ತೈತಿ. ಕೈಲೇ ಮಾಡಿದ್ರೇ ನಮಗೆ ಸಮಾಧಾನ ಅನಿಸ್ತೈತಿ ಎಲ್ಲ. ಈಗ ಇದನ್ನೆಲ್ಲ ಚೆಂದಂಗೆ ಹಾಕ್ಕೊಂಡು ಆಮೇಲೆ ಸ್ವಲ್ಪ ಮೊಸರು ಹಾಕೋತೀನಿ. ಮಾಡೋ ಮುಂದೆ ಎಷ್ಟು ಕನ್ಫ್ಯೂಷನ್ ಆಗ್ತಿರ್ತೈತಲ್ಲ, ಹಂಗೆ ಹಿಂಗೆ ನೋಡಿರಿ ಬಿಡ್ತು. ಅದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಭಾಳ ತುಂಬಿಬಿಟ್ಟಿತ್ತು, ಮತ್ತು ಸ್ವಲ್ಪ ಚಲೋ ಆಗವಲ್ತತ್ತ. ಹಾಗಾಗಿ ದೊಡ್ಡ ಜಾರ್ನಾಗ ಮಾಡ್ಕೊಂಡು ಅದು ಸ್ವಲ್ಪ ಮಾಡಿದ್ನಿ ಅದ್ರೊಳಗೆ. ಮತ್ತು ಸಣ್ಣ ಆಗಲಿಲ್ಲ ಅಂತಲೇ ಅದನ್ನೆಲ್ಲ ತೆಗೆದು ಮತ್ತೊಮ್ಮೆ ಅದ್ರೊಳಗೆ ದೊಡ್ಡ ಜಾರ್ನಾಗ ಮಾಡ್ಕೊಂಡಿದ್ದೆ. ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೋತೇನೆ ಸ್ವಲ್ಪ. ಮತ್ತೊಂದು ಸ್ವಲ್ಪ ಮೊಸರು ನೋಡಿ ಹಾಕ್ಕೊಳ್ಳೋದು. ನಾವು ಒಂದು 2-3 ಸ್ಪೂನ್ ಹಾಕ್ಕೊಂಡೇನಿ. ಇಷ್ಟು ಮೊಸರು. ನಮ್ದು ಹಿಟ್ಟು ಹೆಂಗಿರ್ತೈತಲ್ಲ ಹಂಗೆ ಮೊಸರು ನೋಡಿ ಹಾಕ್ಕೊಳ್ಳೋದು. ನಾ ಇಷ್ಟು ಹಾಕ್ಕೊಂಡು, ಇದು ದೊಡ್ಡ ಸ್ಪೂನ್ಲಿ ಒಂದು 2 ಸ್ಪೂನ್ ಆಗ್ತೈತಿ, ನನ್ನ ಸ್ಪೂನ್ ಸಣ್ಣದೈತನ ಅಂತಲೇ ಇಷ್ಟು ಹಾಕ್ಕೊಂಡು. ಆಮೇಲೆ ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು ಚೆಂದಂಗೆ. ಲಿಂಬೆ ಹಣ್ಣು ಹಿಡ್ಕೊಳ್ತೇನೆ.
ಎಲ್ಲ ಹಾಕಿ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ದೆ. ಮತ್ತು ಮಿಕ್ಸ್ ಮಾಡೋ ಮುಂದೆ ಹಂಗೆ ಒಂದು ಕಡೆಯಿಂದ ಬೀಟ್ ಮಾಡ್ಬೇಕು. ಅಂದ್ರೆ ಹೆಂಗಾಗ್ತೈತಿ ಅದು ಎಷ್ಟು ಹುಡಿತಾರಲ್ಲ ಅಂದ್ರೆ ಹಿಂಗೆ ತಿರುಗಿಸ್ತೇವಲ್ಲ ಅದು ಫ್ಲಫಿ ಆಗಬೇಕು ಚಂದ. ಅದರಿಂದ ಏನಂತಾರೆ ಬಜ್ಜಿ ಆಗಲಿ ಮತ್ತು ಇವನ್ನೆಲ್ಲ ಮಾಡ್ತೇವೆ ಕಬಾಬರು ಫ್ಲಫಿ ಆಗ್ತಾವೆ, ಚಂದ ಉಬ್ಬಿ ಬರ್ತಾವೆ. ಹಿಂಗೆ ಒಂದೇ ಕಡೆ ಒಂದೇ ಸೈಡ್ದಿಂತ್ರ ಹಿಂಗೆ ತಿರುಗಿಸ್ಕೋಬೇಕು. ಒಂದೇ ಕಡೆಯಿಂದ ನಾವು ಹೊಡಿಯೋದು ಅಂತೇವೆ ಇದಕ್ಕೆ. ಈಗ ಸ್ವಲ್ಪ ಮೊಸರು ಕಮ್ಮಿ ಅನಿಸಿದ್ರೆ ಸ್ವಲ್ಪ ನೀರು ಹಾಕ್ಕೊಳ್ದೆ, ಭಾಳ ನೀರು ಹಾಕ್ಕೋಬಾರ್ದು ಮೊದಲು. ಯಾಕಂದ್ರೆ ಸ್ವಲ್ಪ ಗಟ್ಟಿ ಇರಬೇಕು, ಅದು ಅಂಟ್ಕೋಬೇಕಲ್ಲ ಸೋಯಾಗೆಲ್ಲ. ಹಾಗಾಗಿ ಸ್ವಲ್ಪ ನೋಡಿ ಸ್ವಲ್ಪ ನೀರು ಹಾಕ್ಕೊಳತ್ತೀನಿ. ಇದನ್ನ ಫಸ್ಟ್ ಟೈಮ್ ಮಾಡಿದೆ ಆ್ಯಕ್ಚುಲಿ. ಚಲೋ ಆಗಿತ್ತು. ಬಜ್ಜಿ ತಿನ್ನೋರು ಮಾಡ್ಕೋಬೋದು, ಆದರೆ ಬಜ್ಜಿ ತಿನ್ನೋರಿಗೆ ಅಷ್ಟು ಆಗೋದಿಲ್ಲ. ಸ್ವಲ್ಪ ಲೈಟ್ ಹಂಗಿರ್ತೈತಲ್ಲ, ಸೋಯಾದೇನು ಫ್ಲೇವರ್ ಇರೋಂಗಿಲ್ಲ. ಹಾಗಾಗಿ ಒಂಥರ ನಮ್ಮ ಮನೆಯಾಗೆ ನನಗೆ ಮತ್ತು ನನ್ನ ಮಗಳಿಗೆ ಇಷ್ಟ ಆಯ್ತು, ನಮ್ಮ ಮನೆಯವ್ರಿಗೆ ಅಷ್ಟೇನು ಇಷ್ಟ ಆಗಲಿಲ್ಲ. ಆದರೂ ಯಾವಾಗಾದ್ರೂ ಒಂದು ಸರ್ತಿ ಮಾಡ್ಕೋಬೋದು ಅಂಥೇಳಿ ಹಿಂಗೆ ನೋಡಿರಿ ಜೋರು ಮಾಡ್ಕೋತ ಹುಡಿಕೋತಿರ್ಬೇಕು. ಇದನ್ನ ಒಂದು ಡೈರೆಕ್ಷನ್ಯಾಗ ಹಿಂಗೆ ಮಾಡಿದಷ್ಟೇ. ಈಗ ನೀವು ಬಜ್ಜಿ ಮಾಡೋ ಮುಂದಾದರೂ ಹಿಂಗೆ ಮಾಡ್ಕೊಂಡು ಮಾಡ್ರೆ ಬಜ್ಜಿ ಇಷ್ಟು ಚಂದ ಉಬ್ಬಿ ಚಂದ ಆಗ್ತಾವಲ್ಲ, ಒಂದು ಲೈಟಾಗಿ ಆಗ್ತಾವೆ ಮತ್ತು ಚಂದ ಉಬ್ಬುತ್ತಾವೆ. ಹಿಂಗೆ ಎಣ್ಣೆಗೆ ಬಿಟ್ಟು ಕೂಡಲೇ ಅದು ಹಿಟ್ಟು ಹೆಂಗೆ ಉಬ್ಬಾತೈತೆ ನೋಡ್ರಿ. ಹಂಗೆ ಈಗ ಇವನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ಇಟ್ಕೋತೇನೆ. ಅದಕ್ಕೆ ನೀರು ಒಂದು ಸ್ವಲ್ಪ ಐತೇನು ನೋಡತ್ತೀನಿ. ಮತ್ತು ಇಲ್ಲಾಂದ್ರೆ ನೀರು ಇತ್ತಂದ್ರೆ ನೀರು ಬಿಡ್ತೈತಲ್ಲ, ಹಾಗಾಗಿ ನೀರು ಇರಬಾರ್ದು. ಹಿಂಗೆಲ್ಲ ಚೆಂದಂಗೆ ಅದಕ್ಕೆಲ್ಲ ಅದು ಕೋಟಿಂಗ್ ಎಲ್ಲ ಚೆಂದ ಆಗ್ಬೇಕು. ಅದ್ರೊಳಗೆ ಕುಡ್ಕೋಬೇಕದ ಸೋಯಾ ಮತ್ತದ. ಹಾಗಾಗಿ ಎಲ್ಲ ಕಲಸಿ ಇಟ್ಕೊಳ್ಳೋದು. ಎಲ್ಲ ಕಲಸಿ ಸ್ವಲ್ಪ ಹೊತ್ತು ಇಡ್ಬೇಕಂತ ಹೇಳ್ತಾರೆ. ನೀವು ಫ್ರಿಜ್ನಾಗೂ ಇಟ್ಕೋಬೋದ, ನಾ ಹೊರಗೆ ಇಟ್ಟಿದ್ನಿ. ಸ್ವಲ್ಪ ಇನ್ನೂ ಗಟ್ಟಿ ಮಾಡ್ಕೊಂಡು ಫ್ರಿಜ್ನಾಗಿಟ್ಟು ಬರ್ತೈತಿ. ಬೇಕಾದಾಗ ನಾವು ತೆಗೆದು ಕರ್ಕೊಂಡು ಬರ್ತೈತಿ. ಹಂಗೆ ಈ ಥರ ಮಾಡ್ಕೊಂಡಿದ್ದೇನೆ. ಈ ಥರ ಮಾಡ್ಕೊಂಡು ಸ್ವಲ್ಪ ಒಂದು ಹಾಫ್ ಆನ್ ಅವರ್ ಇಟ್ಟಿದ್ನಿ, ತೆಗೆದ ಮುಚ್ಚಿಟ್ಟುಬಿಟ್ಟೇನಿ. ಆಮೇಲೆ ಹಾಫ್ ಆನ್ ಅವರ್ ಆದ್ಮೇಲೆ ಕರ್ಕೊಳ್ಳೋದ. ಅದೆಲ್ಲ ಚೆನ್ನಾಗಿ ಮಿಕ್ಸಾಗಿ ಅದರೊಳಗೆಲ್ಲ ಅದರ ರಸ ಎಲ್ಲ ಹಿರ್ಕೋತೈತಿ. ಎಲ್ಲ ಒಂದು ಇದನ್ನು ಹಾಕ್ತಾವ. ಆಮೇಲೆ ಎಲ್ಲ ಸೋಯಾಗೂ ಅದೆಲ್ಲ ಹಿಟ್ಟು ಹತ್ತಿರ್ತೈತಿ. ಎಲ್ಲ ಚೆನ್ನಾಗಿ ಕುಡಿಸ್ಕೋಬೇಕಾ ತೆಳಗ ಮ್ಯಾಗ, ಇಲ್ಲಾಂದ್ರೆ ಒಂದೊಂದು ಹಂಗೆ ಉಳಿತಾವ. ಅದು ಕಡ್ಲೆ ಹಿಟ್ಟಿನಾಗ ಮಿಕ್ಸ್ ಆಗಿರೋಂಗಿಲ್ಲ. ಹಾಗಾಗಿ ಈಗ ಅದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿದ್ನಲ್ಲ ಅದನ್ನೆಲ್ಲ ಸ್ವಲ್ಪ ಜಾರ್ನಾಗ ತಗೊಂಡೀನಿ. ಈ ಥರ ಗ್ಲಾಸ್ ಜಾರ್ನಾಗ ಹಾಕ್ಕೊಂಡ್ರೆ ಭಾಳ ಚಲೋ, ಪ್ಲಾಸ್ಟಿಕ್ಕಿಂತ. ಈಗ ಇದನ್ನ ತೆಗೆದಿಟ್ಟ ಇಲ್ಲೇ ಕರಿಯಾಕೆ ರೆಡಿ ಮಾಡ್ಕೊಂಡೇನಿ. ಈಗ ಕಬಾಬ ಕರಿಯೋನು ಬರ್ರಿ. ಕರಿಕಿಂತ ಮೊದಲು ಸ್ವಲ್ಪ ಎಣ್ಣೆ ಇಟ್ಕೊಂಡು ಬಿಸಿ ಇಟ್ಕೊಂಡಿನಲ್ಲ, ಮೊದಲು ಕರಿಬೇವು ತೆಗೆದಿಟ್ಕೊಂಡು. ಯಾಕಂದ್ರೆ ಕರಿಬೇವು ಹಾಕ್ತಾರೆ, ಇದಕ್ಕೆ ಚಲೋ ಆಗ್ತೈತಿ. ಮತ್ತೊಂದು ಸ್ವಲ್ಪ ಬೇಕಾದ್ಮ್ಯಾಗ ಕರದ ಮ್ಯಾಗ ನನಗನ್ಸಿತ್ತೆ ಕರದ ಮ್ಯಾಗೂ ನಾವು ಖಾರ ಉಪ್ಪು ಮ್ಯಾಗ ಉದುರಿಸ್ಕೋಬೋದು. ಆಮೇಲೆ ಅದನ್ನ ಗೋಬಿ ಮಂಚೂರಿ ಥರನೂ ಚಿಲ್ಲಿ ಸಾಸ್, ಸೋಯಾ ಸಾಸ್, ಟೊಮ್ಯಾಟೊ ಸಾಸ್ ಎಲ್ಲ ಹಾಕಿ ಅದನ್ನು ಹಾಕಿ ಗೋಬಿ ಮಂಚೂರಿ ಥರನೂ ಮಾಡ್ಕೋಬೋದು. ನಾ ಇದನ್ನ ಬರೀ ಹಂಗೆ ಬಜ್ಜಿ ಹಂಗೆ ಮಾಡ್ಕೊಂಡು ತಿಂದಿದ್ದೆ. ಇಲ್ಲಿ ಕರಿಬೇವು ಮೊದಲು ಹಾಕಿ ಕರ್ಕೊಳತ್ತೇನೆ. ಆಮೇಲೆ ಸೋಯಾ ಹಾಕ್ತೀನಿ. ಹಂಗೆ ತಿನ್ನಂಗಿಲ್ಲ. ಹಿಂಗಾಗಿ ಟೈಮ್ನಾಗ ಮತ್ತು ಪಲ್ಯದಾಗ ಹಾಕ್ಕೊಂಡು ಕರಿಬೇವು ತಿನ್ಬೇಕು. ಕೂದಲಿಗೆಲ್ಲ ಭಾಳ ಚಲೋ ಕರಿಬೇವು. ಎಲ್ಲ ಫುಡ್ನಾಗೂ ಒಂದೊಂದು ಏನಾರ ಅಂದ್ರೆ ಚಲೋ ಇರತೈತಿ. ಎಲ್ಲ ತಿನ್ನಬೇಕು. ಮತ್ತು ತಿನ್ನೋ ಮುಂದೆ ಹಿಂಗೆ ಭಾಳ ತಿನ್ಬಾರ್ದ, ಭಾಳ ಸ್ವಲ್ಪ ಕಡಿಮೆ ತಿನ್ಬೇಕು. ಪೂರ ಭಾಳನೂ ತಿನ್ನೋದು ಮಾಡಬಾರ್ದ. ಎಷ್ಟು ನಮಗೆಷ್ಟು ಭಾಳ ಹಸು ಅನ್ಸಿದ್ರು ಸ್ವಲ್ಪ ತಿನ್ನಬೇಕು. ಒಂದು ಸ್ವಲ್ಪ ಹೊಟ್ಟೆ ಖಾಲಿ ಇಟ್ಕೋಬೇಕು. ಅಂದ್ರೆ ಜೀರ್ಣಶಕ್ತಿಗೆ ಜೀರ್ಣಕ್ಕೆ ಹೆಲ್ಪ್ ಆಗ್ತೈತೆ ಅಂತ ಹೇಳ್ತಾರೆ.
ಹೊಟ್ಟೆ ತುಂಬ ಭಾಳ ತಿನ್ನಬಾರ್ದಂತ. ಮೊದ್ಲಿಗೆ ಕರಿಬೇವು ಕರೆದಿಟ್ಕೊಂಡು ಆಮೇಲೆ ಸೋಯಾ ಹಿಂಗೆ ಮಾಡಿ ಹಾಕತ್ತೇನೆ. ಇವನ್ನ ಆ್ಯಕ್ಚುಲಿ ಹಿಂಗೆ ಹಾಕೋದಕ್ಕಿಂತ ಕೈಲೇ ಹಾಕಿದ್ರೆ ಚಲೋ, ಉದುರುದು ಹಿಂಗೆ ಬಿಡಬೇಕಾಗ್ತೈತೆ ಒಂದೊಂದು. ಆದರೂ ಇದು ಆಗಿತ್ತು ನಂದು ಹಂಗೆ ಬಿಟ್ಟಿತ್ತೆಲ್ಲ. ನೀವು ಮಾಡೋ ಮುಂದೆ ಯಾವಾಗೂ ಹಂಗೆ ಹಾಕೋರಿ. ಮತ್ತು ಲಾಗ್ ಹೆಂಗೆ ಅನ್ಸಾಕತ್ತೈತಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸ್ರಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ. ಡೈಲಿ ಲಾಗ್ ಹಾಕ್ಬೇಕು ಅಂದ್ಕೊಂಡೇನಿ, ಎಷ್ಟಾಗ್ತೈತೆ ಅಷ್ಟು ಪ್ರಯತ್ನ ಪಡ್ತೇನೆ. ಈಗ ಮೊದಲಿನ ಚಾನಲ್ನಾಗ ಎಲ್ಲ ಲಾಗೆಲ್ಲ ಎಷ್ಟೊಕೊಂಡು ಹಾಕಿದ್ನಿ, ಎಲ್ಲ ಮಾಡಿದ್ನಿ. ಬಟ್ ಏನೋ ಇದನ್ನಾಗೆ ಹೋಗಿಬಿಡ್ತಾ ನನ್ನ ಚಾನಲ್ದ ಸ್ವಲ್ಪ ಪ್ರಾಬ್ಲಮ್ ಆಗಿ. ಯಾಕಂದ್ರೆ ನಾ ಏನೋ ಮಾಡೋಕ್ಕೆ ಹೋಗಿ ಸ್ವಲ್ಪ ಸೆಟ್ಟಿಂಗ್ಸ್ನಾಗ ಇದನ್ನು ಮಾಡ್ಕೊಂಡೆ, ಅದು ಪ್ರಾಬ್ಲಮ್ ಆಕತ್ತು. ಹಾಗಾಗಿ ಅದನ್ನ ಚಾನಲ ಸ್ವಲ್ಪ ಬಿಟ್ಟು ಇದು ಹೊಸ ಚಾನಲ ಕ್ರಿಯೇಟ್ ಮಾಡ್ಕೋಬೇಕಾಯ್ತು. ಇವು ಬೇಕು ಕರಿತಾವನು. ಬೇಕಾರ್ದು ಸಂಜೆ ಸ್ನ್ಯಾಕ್ಸಿಗೆ ಭಾಳ ಚಲೋ ಐತೆ. ಮಕ್ಕಳಿಗಂತೂ ಭಾಳ ಚಲೋ. ಹುಡುಗರಿಗೆ ಮಾಡಿಕೊಡ್ರಿ. ಫ್ಯಾಟನ್ನು ಬೇಕು ಹುಡುಗರಿಗೆ, ಗುಡ್ ಫ್ಯಾಟನ್ನು ಬೇಕು. ಮತ್ತು ಇದ್ರೊಳಗೆ ಸೋಯಾನಾಗ ಪ್ರೋಟೀನ್ ಇರ್ತೈತಿ, ಅದು ಚಲೋ. ಹುಡುಗರಿಗೆ ಮಾಡಿಕೊಟ್ರೆ ಅವರು ಹುಡುಗರು ತಿಂತಾರೆ. ಬೇಕಂದ್ರೆ ಇದಕ್ಕೆ ಬೆಳ್ಳುಳ್ಳಿ, ಸೋಯಾ ಸಾಸ್, ಚಿಲ್ಲಿ ಸಾಸ್, ಟೊಮೆಟೊ ಸಾಸ್ ಹಾಕಿ ಅದು ಸ್ವಲ್ಪ ಇದ್ರ ಥರ ಮಾಡ್ಕೊಂಡ್ರೂ, ಗೋಬಿ ಮಂಚೂರಿ ಥರ ಮಾಡ್ಕೊಂಡ್ರೂ ಬರ್ತೈತಿ. ಇದು ಸೋಯಾ ಕಬಾಬ್ ಅಷ್ಟೇ ಸಿಂಪಲ್ ಮಾಡೇನಿ. ಈ ರೆಸಿಪಿ ನಿಮಗೆ ಹೆಂಗೆ ಅನ್ಸೈತಂತ ಕಮೆಂಟ್ ಮೂಲಕ ತಿಳಿಸ್ರಿ. ಮತ್ತಷ್ಟು ರೆಸಿಪಿಗಳು ಟ್ರೈ ಮಾಡ್ತಿರ್ತೇನೆ, ಆಮೇಲೆ ನಿಮ್ಮ ಜೋಡಿ ಶೇರ್ ಮಾಡ್ಕೋತೇನೆ. ಮತ್ತೆ ಭೇಟಾಗ್ತೇನೆ ಫ್ರೆಂಡ್ಸ ಮತ್ತೊಂದು ಇಂಟ್ರೆಸ್ಟಿಂಗ್ ಲಾಗ್ ಜೊತೆ. ಟೇಕ್ ಕೇರ್, ಬಾಯ್ ಬಾಯ್.